ಮಾಡಿದ್ರಂತೆ, ಒಕ್ಕಲಿಗರ ಸಂಘಕ್ಕೆ ತಿಂಡಿ ತಿಂದ್ರಂತೆ, ಇಡ್ಲಿ ತಿಂದ್ರಂತೆ. ನೋಡ್ರಿ, ಬಂದಿದ್ದು ನಿಜ. ಸೋಮಣ್ಣರು ವಸತಿ ಸಚಿವರಾಗಿದ್ದಾಗ ಹೌಸಿಂಗ್ ಬೋರ್ಡಲ್ಲಿ ಏನೀಗ ಜಾಗ ಅಲಾಟ್ ಆಗಿದೆಯಲ್ಲ, ಸಮಸ್ಯೆ ಆದಾಗ ನಾನು ನಮ್ಮ ಮನೆಗೆ ಕರೆಸಿದ್ದೆ ಅವ್ರನ್ನ. ಅವ್ರೇನು ಬಂದಿದ್ದಲ್ಲ, ನಮ್ಮ ಮನೆಗೆ ಹಣ ಹಿಂಗೆ ಬರ್ತಾವ್ರೆ, ಕರೆಸ್ತಾ ಇದ್ದೀವಿ ಬರ್ರಿ ಅಂತೇಳಿ ಅವ್ರು ಹೇಳಿದರು. ಸೋಮಣ್ಣ ತೊಗೊಂಡ ನಾನೇ ಇಲ್ಲಿ ಬರ್ತಾವ್ರೆ, ನಮ್ಮ ಮನೆಗೆ ಬರ್ರಿ ಅಂದರು. ತಿಂಡಿ ವ್ಯವಸ್ಥೆ ಇದೆ, ಕೃಷ್ಣಪ್ಪವ್ರು ಎಲ್ಲ ಬಂದು ಮನವಿ ಪತ್ರವನ್ನು ಕೊಟ್ಟಾಗ ಹಣ ಇದು ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಸೋಮಣ್ಣವ್ರು ಸಹಾಯ ಮಾಡವ್ರೆ, ನಾನು ಮಾಡಿಸಿದ್ದೀನಿ. ಅದಾದಮೇಲೆ ಯಾವಾಗ ಬಂದ್ರಿ ನೀವು? ರಾಜ್ಯ ಒಕ್ಕಲಿಗರ ಸಂಘ ಐತಲ್ಲ, ಅದು BDS ES ಆಗೋದು, ಈಗ ಏನು ಕಿಮ್ಸು ಎಲ್ಲ ಐತಲ್ಲ, ಅದರ ಸಮಸ್ಯೆ ಇದ್ದಾಗ ಅಲ್ಲಿನ ಅಧ್ಯಕ್ಷಗಳೆಲ್ಲ ನಮ್ಮ ಮನೆಗೆ ಬಂದಿದ್ದರು. ಇಲ್ಲೇ ಊಟ ಮಾಡಿಸಿದೆ. ಊಟ ಮಾಡಿ ತಕ್ಷಣ ಅದು ನಾನು BDA ಕಡೆಯಿಂದ ಏನಾಗಬೇಕೋ ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ. ಬೋವಿ ನಿಗಮದವ್ರು ಬಂದಿದ್ದರು, ಅವರೊಂದು ಜಾಗ ಐತೆ ಕೋರಮಂಗಲದಲ್ಲಿ, ರಿಜಿಸ್ಟರ್ ಮಾಡಿಕೊಟ್ಟೆ ಅವ್ರಿಗೆ. 10% ಕ್ಯಾಬಿನೆಟಲ್ಲಿಟ್ಟು ಮಾಡಿಕೊಟ್ಟಿವಿ ನಾವು. ಯಾರು ಈಗ ನಮ್ಮ ಅಗ್ನಿ ಬನಿರಾಯ ಬಂದವ್ರೆ ಹೆಸರುಗಡದಲ್ಲಿ, ಜಾಗ ಕೊಡಿಸಿದ್ದೀನಿ, 1 ಕೋಟಿ ದುಡ್ಡು ಕೊಟ್ಟಿದ್ದೀನಿ. 24 ಜಾತಿಯ ಜನಾಂಗದ ಸ್ವಾಮೀಜಿಗಳಿಗೆ ಮುಖ್ಯಮಂತ್ರಿಗಳೇ ಹೇಳಿದ್ರು, ಅಪ್ಪ ಹಿಂಗೆ ಬರ್ತಾವ್ರೆ ನಿಮ್ಮಲ್ಲಿ ಜಾಗ ಕೊಡು ಅಂತೇಳಿ. ರಾವತ್ನಹಳ್ಳಿಯಲ್ಲಿ 54 ಎಕರೆ ಜಾಗವನ್ನು ಕೊಟ್ಟಿದ್ದೀನಿ. ನಮ್ಮ ಸ್ವಾಮೀಜಿಗಳಿಗೆ ನಮ್ಮೂರಲ್ಲೇ 8.5 ಎಕರೆ ಜಾಗವನ್ನು ಕೊಟ್ಟಿದ್ದೀವಿ, ಒಕ್ಕಲಿಗರ ಸಂಘ ಕೊಟ್ಟಿದ್ದೀವಿ. ಸ್ವಾಮೀಜಿಗಳಿಗೆ ಆಸ್ಪತ್ರೆ ಕಟ್ಟಬೇಕು ಅಂತ ನಾನು ಸ್ವಾಮೀಜಿಗೆ ಹೇಳ್ತಾ ಇದ್ದೀನಿ, ಮಾಡೋಣ ಅಂತ ಹೇಳವ್ರೆ. ಇನ್ನೂ 4.5 ಎಕರೆ ಇಟ್ಕಲ್ಪುರದ ಹತ್ರ ಪ್ರಪೋಸಲ್ ಕಳಿಸಿದ್ದೆ ನಾವು. ಯಾವ ಜಾತಿ, ಆಮೇಲೆ ಮುಸ್ಲಿಮ್ಸ್ಗೆ ಸ್ಮಶಾನ ಬೇಕು ಅಂದರು. ವಡೇರಹಳ್ಳಿಯಲ್ಲಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ನು, ಹಿಂದೂಗಳು 3 ಜನಕ್ಕೆ ಪಕ್ಕದಲ್ಲಾಗ್ತೀನಿ, ಇವಾಗಾದರೂ ಒಟ್ಟಾಗಿರೋ ಸತ್ತ ಮೇಲೆ ಅಂತೇಳಿ. 18 ಸರ್ವೆ ನಂಬರ್ 18ರಲ್ಲಿ ಮುಸ್ಲಿಮ್ಸ್ 3 ಎಕರೆ ಜಾಗವನ್ನು ಕೊಟ್ಟಿದ್ದೀನಿ. ಕೋಗಲ ಹತ್ರ ಅವ್ರಿಗೆ ಸ್ಮಶಾನಕ್ಕೆ ಜಾಗ ಕೊಟ್ಟಿದ್ದೀನಿ. ಸ್ಮಶಾನಕ್ಕೆ ಜಾಗ ಕೊಟ್ಟಿದ್ದೀನಿ ನಾನು. ಪ್ರತಿ ವರ್ಷ ಮೇರಿ ಅಮ್ಮನ ಉತ್ಸವ ಇವೆಲ್ಲ ನಡೆದಾಗ ಚರ್ಚ್ಗಳಲ್ಲಿ ನಾನು ಒಬ್ಬನ್ನೇ ಕರೆಯೋದು, ಅವ್ರು ಇನ್ಯಾವ ಪೊಲಿಟಿಷಿಯನು ಕರೆಯೋಲ್ಲ. ಎಲ್ಲಕ್ಕೂ ಹೋಗ್ತೇನೆ ನಾನು, ಎಲ್ಲ ಕೂಡ ಕರಿತೇನೆ. ಆದರೆ ನನ್ನ ಸಮಾಜಕ್ಕೆ ಹಿಂದುತ್ವಕ್ಕೆ ತೊಂದರೆ ಆದಾಗ ಕಾಂಪ್ರಮೈಸ್ ಆಗಲ್ಲ. ನಾನು ಅಲ್ಲಿ ಬಂದಾಗ ನಾನು ನಿಂತ್ಕೊಂಡಿದ್ದೀನಿ. ಹಂಗಂತೇಳಿ ಅವ್ನು ದ್ವೇಷ ಮಾಡಲ್ಲ, ನಮ್ಗೆ ತೊಂದರೆ ಕೊಟ್ಟರೆ ಸುಮ್ಮನೆ ಇರಲ್ಲ ನಾನು. ಇದು ನನ್ನ ಸ್ವಭಾವ ಇದ್ರದ್ದು. ಇಷ್ಟಕ್ಕಿಂತ ಇನ್ನು ಸೌಹಾರ್ದಯುತವಾಗಿ ಹೆಂಗೆ ನೋಡ್ಕೊಂಡು ಹೋಗಲಿ ನಾನು ಅಂತ. ಈಗ ಇವ್ರು ಮಾಡ್ತಾ ಇರೋದು ಸೌಹಾರ್ದಯುತನ ಅದರ ಕಡೆಗೆ. ನೋಡಿರಿ, ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಅನೇಕ ಒಳಪಂಗಡಗಳವೆ. ಮೇಜರು ಗಂಗಟ್ಕಾರ್ ಬರ್ತಾರೆ, ಮರ್ಸ್ ಒಕ್ಕಲಿಗರು ಬರ್ತಾರೆ, ಕುಂಚಿಟಿಗರು ಬರ್ತಾರೆ, ರೆಡ್ ಒಕ್ಕಲಿಗರು ಬರ್ತಾರೆ, ನೇರಳಘಟ್ಟದವ್ರು ಬರ್ತಾರೆ, ಆಮೇಲೆ ಬಂಟ್ಸ್ ಅಂತ ಬರ್ತಾರೆ. ಈಗ ನಾನು ಮಂಗಳೂರು ಕರಾವಳಿ ಹೇಳ್ದಲ್ಲ, ಅವರು ಕೂಡ ಒಕ್ಕಲಿಗರು. ಚಿಕ್ಕಮಂಗ್ಳೂರು ಕೂಡ ಅವರೇ. ಆಮೇಲೆ ಕೊಡಗು ಗೌಡರು ಅಂತವ್ರೆ, ಅವ್ರು ಬರ್ತಾರೆ. ಇವೆಲ್ಲ ಕೂಡ ಇದ್ರದ್ದು. ಹಂಗಂತೇಳಿ ನಿಂದು ಉಪಜಾತಿ ಎತ್ಕೊಂಡು ಮಾತಾಡ್ತೀಯ ನಾನು ಇಂಥನು ಉಪಜಾತಿ ನಂದೇ ಬಲಿಷ್ಠ ಅಂತ ಮಾತಾಡ್ತೀಯ ನೀನು? ಎಲ್ಲ ಜಾತಿಗಳಲ್ಲೂ ಉಪಜಾತಿಗಳವೆ, ಅದನ್ನೆಲ್ಲ ಕೂಡ. ಸೊ ಇದನ್ನು ಪೊಲಿಟಿಕಲ್ ಬಂದಾಗ ನೀನು ಬಾ, ನಾನು ರೆಡಿಯಾಗಿದ್ದೀನಿ ಅತ್ಲ ಕಡೆಗೆ. ಜಾತಿ ಉಪಯೋಗಿಸ್ಕೊಂಡ್ರೆ ಜನ ಕೇಳಲ್ಲ ರೀ. ಯಾವಾಗ ಇದು ಮಾಡೋರೋ ಅವಾಗೆಲ್ಲ ನನಗೆ ಓಟ್ ಜಾಸ್ತಿ ಬಂದೈತೆ. ನಾನು ರಾಜಕೀಯದಲ್ಲೂ ಕೂಡ ಓಟಿನಲ್ಲಿ ಕೂಡ ಜಾತಿ ನಾನು ಕೇಳಿ ರಾಜಕೀಯ ಮಾಡಿದ್ದೇ ಇಲ್ಲ. ನಾನೆಲ್ಲ ಕೂಡ ಎಲ್ಲರನ್ನೂ ತೊಗೊಂಡೋಗ್ತೀನಿ ಅತ್ಲ ಕಡೆಗೆ. ನಮ್ಮ ಮನೆಗೆ ಈಗ SCಗಳು ಅಂತ ಏನು ಹೇಳ್ತೀವಿ, ನಮ್ಮನೆ ಒಳಗಡೆ ಬರ್ತಾರೆ, ಜೊತೆಲಿ ತಿಂಡಿ ತಿಂತಾರೆ. ಕರ್ಸ್ಕೊಂಡು ನಿಮ್ಮ ಮನೆ ಒಳಗಡೆಗೆ ಯಾವತ್ತು ಕರ್ಸ್ಕೊಂಡಿದ್ದೀರಿ? ಬರೀ ಬಾಯಿ ಮಾತಲ್ಲಿ ಹೇಳ್ತಿರಲ್ಲ ನೀವು, ಹೊರಗಡೆ ನಿಲ್ಲಿಸ್ತಿರಲ್ಲ ನೀವು. ಬೇರೆ ಬೇರೆ ಸಮುದಾಯ ನಾವು ಜಾತಿನೇ ಕೇಳೋಕೆ ಹೋಗಲ್ಲ. ಯಾರು ಬಂದರೂ ನಮ್ಮ ಮನೆ ಒಳಗಡೆ ಕೇಳ್ತೀವಿ, ಚೆಕ್ ಮಾಡಿ ಬಿಡ್ತೀನಿ ನಾನು ಅತ್ಲ ಕಡೆಗೆ. ಅವ್ರ ಮನೆಗೆ ಹೋಗಿ ಊಟ ಮಾಡ್ತೀನಿ. ನಮ್ಮ ಜೇಂಡ್ ಮನೆ ಒಳ್ಳೆ ಊಟ ಆಗ್ತಿದ್ದಲ್ಲ ನಮ್ಮ ಕಾಲೋನೆಗೆ ಹೋಗಿ, ಬಾ ನೀನು ಬಂದು ತಿನ್ನು, ಬನ್ನಿ ಕೃಷ್ಣಪ್ಪರೇ ಬರೀ ನೀವು ಊಟ ಮಾಡೋಣ, ನಾನು ಮಾಡೋಣ, ನಿಮ್ಮ ಮನೆಗೂ ಕರೆಸ್ಕೊಳ್ರಿ ಒಳಗಡೆಗೆ. ಇವತ್ತು ನಾನು ಎಲ್ಲ ಜಾತಿಯವ್ರ ಜೊತೆಲಿ ಸಂಬಂಧ ಬೆಳೆಸ್ಕೊಂಡಿದ್ದೀನಿ. ಎಲ್ಲ ಜಾತಿಯವ್ರ ಜೊತೆ ಸಂಬಂಧ ಇರ್ತಾನೆ ನಮ್ಗೆ ಬೇಕಾಗಿರೋವಂಥದ್ದು. ಯಾಕೆ ಇವೆಲ್ಲ ಮಾಡ್ತಾರೆ ಅಂತ ಅರ್ಥ ಆಗ್ತಾಯಿಲ್ಲ. ಅದು ಬಿಳಿ ಸೀರೆ ಉಟ್ಕೊಂಡು ಅಂದರೆ ಆಚೆ ಬರಲಿಕ್ಕೆ ಭಯದ ವಾತಾವರಣ ಇದೆ. ಯಾವಾಗ ಏನಾಗುತ್ತೋ ಅಪ್ಪ, ಯಾರ ಕಣ್ಣಿಂದನ ತಪ್ಸ್ಕೊಬೋದು, ಇದ್ರ ಕಣ್ಣಿಂದ ತಪ್ಸ್ಕೊಳಕ್ಕಾಗಲ್ಲ ನಾವು ಏನಾದರೂ ಮಾಡಿದ್ರೆ. ನನಗೇನು ಗೊತ್ತಾ, ಅವನು ಎಲ್ಲೆಲ್ಲಿ ಏನೇನು ಅವಾಂತರ ಮಾಡ್ಕೊಂಡವನ, ಬಿಳಿ ಸೀರೆ ಉಡ್ಸ್ಕೊತಾನೋ ಇನ್ನೊಂದು ಉಡ್ತಾನೋ, ನಮಗೇನೋ ಗೊತ್ತಾ? ಯಾರ್ದು ಯಾವುದೋ ಹೇಳ್ತಾರೆ ಅದರ ಕಡೆಗೆ. ನೋಡ್ರಿ, ನಮ್ಮ ಪೊಲೀಸು ಅತ್ಯಂತ ಶಕ್ತಿವಂತವಾಗಿರ್ತಕ್ಕಂಥ ಪೊಲೀಸು. ಈಗ ಎಷ್ಟು ಜನ ಮಂತ್ರಿಗಳು ಆಗಿದ್ದವರು ಜೈಲಲ್ಲವ್ರೆ, ಯಾರನ್ನೂ ಬಿಟ್ಟಿಲ್ಲ ತಾನೆ. ಮಾಡು ಬೇಕಾದ್ರೆ ಇನ್ನೂ ಹಿಂದೆ ಏನೇನೋ ಹೇಳೋರಲ್ಲ ಅವರು ಇವರು ಅಂತೇಳಿ ತನಿಖೆ ಮಾಡಿರಿ. ನಾವೇನು ಊರು ಬಿಟ್ಟು ಓಡಾಯ್ತೀನಿ ನಾನು. ನಮ್ಮ ಮೇಲೆ ಶೂಟೌಟ್ ಕೇಸ್ ಬಂದಾಗೂ ನಾನು ಓಡಾಗಿಲ್ಲ. ತನಿಖೆ ಮಾಡಿರಿ ಅಂತ ಹೇಳಿದೆ. ನಾವು ಆ ಥರದ್ದು ಯಾವುದಿಲ್ಲ. ಗಂಟು ಹಾಕ್ತಾರೆ ಅತ್ಲ ಕಡೆ, ಆವಲೇ ಮಾಡಬೇಕಾಯ್ತು. ಈಗ ಯಾಕೆ ಹೇಳ್ತೀಯ? ಆಗಲೇ ಹೋರಾಟ ಮಾಡಿ, ಆಗ ನಮ್ಮ ಜೊತೆಯಲ್ಲಿ ಇದ್ದಲ್ಲ ನೀನು. ಅವನು ಯಾರಿಗೆ ಯಾವಾಗ ಅವನು ಹೊಡ್ಕೊಂತಾನೆ ಗೊತ್ತಿಲ್ಲ ಸರ್. ಫಸ್ಟ್ ಅವನು ಯಾವ ಪಾರ್ಟಿ ಅಂತ ಹೇಳಿ ನನಗೆ, ಯಾವ ಪಾರ್ಟಿಯಲ್ಲಿ ಅವನೇ ಯಾವ ಪಾರ್ಟಿಯಲ್ಲಿ ಟಿಕೆಟ್ ಕೊಡಲಿ ಅಂತೇಳಿ ಏನೇನೋ ಮಾತಾಡ್ತಾನೆ.
ಬಿ ಜೆ ಪಿಯಿಂದ ಟಿಕೆಟ್ ಇಲ್ಲ, ಕಾಂಗ್ರೆಸ್ ಅವ್ರನ್ನ ಹತ್ರ ಸೇರಿಸಲ್ಲ. ಅರ್ಥವಾಯ್ತಾ? ಸುಮ್ಮನೆ ಈ ಲಾಬಿಗೋಸ್ಕರ ಏನೇನೋ ಮಾತಾಡೋಕ್ಕೆ ಹೋಗಿ ಹುಚ್ಚುಚ್ಚು ಮಾತಾಡ್ಕೊಂಡು ಹೋಗೋಂಥದ್ದಲ್ಲ ಅತ್ಲ ಕಡೆಗೆ. ಹಂಗಾರೆ ನೀನೊಂದು ತೀರ್ಮಾನ ಮಾಡು, ನಾನು ನಮ್ಮ ಜನಾಂಗದ ಜನನ ಬಿಟ್ಟು ಇನ್ನು ಯಾವನ ಜೊತೆಯಲ್ಲಿ ವ್ಯಾಪಾರ ಮಾಡಲ್ಲ, ಬಡ್ಡಿ ಕಾಸು ಕೊಡಲ್ಲ, ವ್ಯವಹಾರ ಮಾಡಲ್ಲ, ನಮ್ಮ ಮನೆಗೆ ಸೇರಿಸಲ್ಲ, ಅವ್ರ ಮನೆಗೆ ಹೋಗಲ್ಲ. ನೀನು ತಾಕತ್ತಿದ್ರೆ ಹೇಳು, ನೀನು ನೋಡೋಣ. ಓಟು ಬೇಡ, ನಿನ್ನ ಸಂಬಂಧನೂ ಬೇಡ, ವ್ಯವಹಾರನೂ ಬೇಡ. ದಮ್ಮಾಯ್ತಾ? ಮಟನ್ನು ಚಿಕನ್ನು ಅವ್ರ ಅಂಗಡಿಯಲ್ಲಿ ತರಲ್ಲ, ನಾನು ಯಾರ ಅಂಗಡಿಯಲ್ಲಿ ತರಲ್ಲ. ಐತೇನ್ರಿ ಅದು ಹೇಳಕ್ಕೆ ನಿನ್ನ ತಾಕತ್ತು ಐತೇನ್ರಿ? ಈಗ ಯಾರ್ಯಾರು ಮಾತಾಡ್ತಾ ಇದ್ದೀರಲ್ಲ, ಕಟ್ ಮಾಡಿರಿ ವ್ಯವಹಾರ, ನೀವು ನೋಡೋಣ. ಉಳ್ಕೆಯವ್ರು ನಾವೆಲ್ಲ ಕೂಡ ಎಲ್ಲರ ಜೊತೆಲಿ ವ್ಯವಹಾರ ಸಂಬಂಧ ಎಲ್ಲ ನಮ್ದೈತೆ. ನೀವು ಯಾರು ಮೊನ್ನೆ ಒಂದಷ್ಟು ಜನ ಮಾತಾಡಿದ್ರಲ್ಲಪ್ಪ, ನೀವು ಅದನ್ನು ಗಟ್ಟಿಯಾಗಿ ತೀರ್ಮಾನ ತಗೊಳ್ರಿ. ಯಾವುದೋ ಮಾತಾಡ್ತೀವಿ, ಆ ತಾಕತ್ತಿದ್ರೆ ಅದನ್ನು ಮಾತಾಡು. ನಂದು ಬಿಟ್ಟು ನಮ್ಗೆ ಯಾವ ಓಟು ಬೇಡ. ಅವರು ಕುಂಚಿಟಿಗರು ಗೌಡ್ರು ಯಾರು, ಅದರಲ್ಲೂ ಹೇಳ್ಬೇಕು, ಸಬ್ ಕ್ಯಾಸ್ಟ್ ಹೇಳ್ಬೇಕು. ಅವರು ಅಶ್ವಥ್ ಅವರು ಕುಂಚಿಟಿಗರು ಓಟ್ ಬಿಟ್ಟು ನನಗಿನ್ನು ಯಾವುದೂ ಬೇಡ. ದಮ್ಮೈತಾ ನಿನಗೆ? ಹೇಳ್ತೀರಾ? ಇವೆಲ್ಲ ಹೇಳೋದಕ್ಕೆ ಭಾಳ ಚೆನ್ನಾಗಿರ್ತದೆ, ಮಾತಾಡೋರು ಕೇಳಿ ಭಾಳ ಮಾತಾಡ್ತಾರೆ, ಕೆಲಸ ಮಾಡೋರು ಬೇರೆ. ನಿನ್ನ ಸ್ಥಾಯಿ ಸಮಿತಿ ಚೇರ್ಮನ್ ಮಾಡಿದ್ರೆ ನೀವು ₹1 ಯಲಾಂಕ ಗ್ರ್ಯಾಂಟ್ ತರ್ದಿರಾ, ಬಡ್ಡಿ ಕಾಸು ಕಾರನ್ನ ದೇವನಹಳ್ಳಿಗೆ ಹೊಡ್ಕೊಂಡು ಹೋಗಿದ್ದು ಬಂದಿದ್ದು. ವೈಯಕ್ತಿಕವಾಗಿ ಮಾತಾಡೋದು ಬೇಡ, ದಯವಿಟ್ಟು ನೀನು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಬೇಡ. ಸರಿ, ಸತ್ಯನಹಳ್ಳಿ ಕೃಷ್ಣಪ್ಪನವರು ಅಧ್ಯಕ್ಷರಾಗಿರೋವರೆಗೂ ಕೊಡ್ಸಲ್ಲ ಒಕ್ಕಲಿಗರ ಸಂಘಕ್ಕೆ ಸೈಟ್ನ ಅಂತ ಅದನ್ನು ಅವನು ಹೇಳಿರೋದು, ನಾನಲ್ಲ. ಸಾಕ್ಷಿ ಬೇಕಾದ್ರೆ ನಮ್ಮ 10 ಜನ ಎಲ್ಲ ಕೇಳ್ರಿ. ಅವರೇ ಇದ್ದಾಗ ಈ ಮಾತನ್ನು ಅವ್ರು ಹೇಳಿರೋದು. ಅಣ್ಣ ಸರಿ ಇಲ್ಲ, ಅವ್ರು ಇರೋವರೆಗೂ ನಾವೇನು ಮಾಡೋದು ಬೇಡ. ಯಾಕಂದ್ರೆ ಅವ್ನು ಒಕ್ಕಲಿಗರ ಸಂಘ ಎಲೆಕ್ಷನ್ ನಿಂತ್ಕೊಂಡಾಗ ನಾವು ಕ್ಯಾನ್ವಾಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇವ್ನು ಮಾಡ್ತಾ ಇರೋದು ಏನು ಗೊತ್ತೇನೋ, ನೆಕ್ಸ್ಟ್ ಒಕ್ಕಲಿಗರ ಸಂಘಕ್ಕೆ ನಿಲ್ಲಬೇಕು ಅಂತೇಳಿ. ಬಾ ನೀನು ನೋಡೋಣ. ಯಾವ ಪಬ್ಲಿಕ್ ಆಫ್ ಯಲಹಂಕ ರೀ? ಅವನಿಗೆ ಒಂದಿನ ಕೋರ್ಟ್ ಹಾಕೊಂಡು ಕೋರ್ಟ್ಗೆ ಹೋಗಿ ಕೇಳಪ್ಪ ಫಸ್ಟು.